ಅಂತೂ ಕೂಲಂ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇದು ದಾವಣಗೆರೆಯ ಬೆಣ್ಣೆ ದೋಸೆ. ಇಲ್ಲಿ ಸೈಡ್ ವಿಂಡೋಯಿಂದ ನೋಡಿದ್ರೆ ಹುಬ್ಳಿಯ ಎಂಟ್ರೆನ್ಸು ಫಸ್ಟ್ ಪ್ಲಾಟ್ಫಾರ್ಮ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನೋಡಿ ಪೈಪಿಂದ ನೀರು ತುಂಬಿಸ್ತಾ ಇದ್ದಾರೆ. ಈ ಬ್ರಿಡ್ಜನ್ನು ನಾವು ದಾಟಿ ಬಂದ್ವಿ. ದಯವಿಟ್ಟು ಒಬ್ಬೊಬ್ಬರೇ ಬನ್ನಿ. ಇಲ್ಲಿ ನೋಡಿ ಕಾಶನ್ ಹಾಕ್ಬಿಟ್ಟವ್ರೆ. ಕಾರ್ಡ್ ರೋಡಿಂದ ನಾವು ಜೀಪ್ ರೋಡಿಗೆ ಬಂದ್ವಿ. ನೋಡ್ರಿ ದೂದ್ ಸಾಗರ್ ನೀರು ಹೆಂಗೆ ಹರಿದು ಹೋಗುತ್ತೆ ನೋಡಿ, ಎಷ್ಟೊಂದು ಫೋರ್ಸ್ಫುಲ್ ಆಗಿದೆ ನೋಡ್ರಿ. ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಪಾಯ ಇಲ್ಲಿ ಶುರುವಾಗುತ್ತೆ. ಯಾಕಂದರೆ ದೂದ್ ಸಾಗರ್ ಫಾಲ್ಸ್ನ ನೀರು ಇಲ್ಲೇ ಇದೆ ನೋಡಿ. ಅಕಸ್ಮಾತ್ ನೀವೇನಾದ್ರೂ ಸ್ಲಿಪ್ ಆಗಿ ಬಿದ್ದುಬಿಟ್ರೆ ಸೀದಾ ಹೋಗ್ಬಿಡ್ತೀರಿ ನೀರೊಳಗಡೆ. ನಮಸ್ಕಾರ. ಕೊನೆಗೂ ನಾವು ನಮ್ಮ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಭೀಮಗಢ ತಾಲೂಕಿನಲ್ಲಿರುವಂತಹ ಮಹದಾಯಿ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟುವಂತ ಒಂದು ಸಣ್ಣ ನದಿಯಿಂದ 2 ಉಪನದಿಗಳು ಕೂಡ್ಕೊಂಡು ಗೋವಾದಲ್ಲಿ ಒಂದು ಅದ್ಭುತವಾದಂತಹ ಫಾಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ. ಆ ಫಾಲ್ಸ್ ಹೆಸರೇ ದೂದ್ ಸಾಗರ್ ಅಂತ. ಇವತ್ತು ನಾವು ಅಲ್ಲಿದ್ದೀವಿ, ನೀವು ನೋಡ್ಬೋದು. ತುಂಬಾ ಡಿಫಿಕಲ್ಟ್ ಇಲ್ಲಿ ಬರ್ಲಿಕ್ಕಂತೂ ಈ ವಿಡಿಯೋ ನೋಡಿ. ನಿಮ್ಗೆ ತುಂಬಾ ಇಷ್ಟ ಆದ್ರೆ ಬಂದೋಗಿ ಒಂದ್ಸಲ ನೋಡಿ ಹೆಂಗಿದೆ ಅಂತ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಮಳೆಗೆ ನೆನ್ಕೊಂಡೆ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟೆ. ಟ್ರೈನು ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಇವತ್ತು ನೋಡಿ. ನಾನಿವಾಗ ಆಸ್ ಯೂಶಲಿ ದಾವಣಗೆರೆಯ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊರಟಿದ್ದೀನಿ ದೂದ್ ಸಾಗರ್ಗೆ. ಕಂಡ್ರೆ ದಾವಣಗೆರೆಯಿಂದ ದೂದ್ ಸಾಗರ್ಗೆ ಟ್ರೈನಲ್ಲಿ ಹೊರಟಿದ್ದೀನಿ, ವಾಸ್ಕೋ ಡಿ ಗಾಮ ಟ್ರೈನಲ್ಲಿ. ಅದು ಬೆಂಗಳೂರಿನ ಯಶವಂತಪುರದಿಂದ ಸೀದಾ ಗೋವಾದ ವಾಸ್ಕೋಗೆ ಹೋಗುತ್ತೆ. ಆ ಒಂದು ಟ್ರೈನಲ್ಲಿ ಕೂಲಂ ಅಂತ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ದೂದ್ ಸಾಗರ್ನ ಟ್ರ್ಯಾಕ್ ಮಾಡಲಿಕ್ಕೆ. ಆ ಒಂದು ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಒಂದು ಇಂಟ್ರೆಸ್ಟಿಂಗ್ ಆದ ಅಂದರೆ ಅಡ್ವೆಂಚರ್ ಆದ ಈ ಒಂದು ಜರ್ನಿನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನನ್ನ ಫ್ರೆಂಡ್ ಕೂಡ ಬೆಂಗಳೂರಿಂದ ಅದೇ ಟ್ರೈನಿಗೆ ಬರ್ತಾಯಿದ್ದಾರೆ, ವಾಸ್ಕೋ ಟ್ರೈನಿಗೆ. ಮತ್ತು ವಾಸ್ಕೋ ಟ್ರೈನ್ ಬಗ್ಗೆ ಹೇಳ್ಬೇಕಂತಂದ್ರೆ ಯಶವಂತಪುರದಿಂದ 3:30ಕ್ಕೆ ಬಿಡ್ತಾನೆ. ಇವತ್ತು 3:37ಕ್ಕೆ ಬಿಟ್ಟಿದ್ದಾನೆ, ಹಾಗಾಗಿ ತಡ ಆಗಿದೆ. ಅದು ಹೇಗೆ ಬರುತ್ತಂದರೆ ಯಶವಂತಪುರ ಬಿಟ್ಟರೆ ತುಮಕೂರು ಆದ ತಕ್ಷಣ ಅರಸೀಕೆರೆ, ಹಾಗೆ ಕಡೂರು, ಬೀರೂರು, ಹಾಗೆ ಶಿವನಿ, ಚಿಕ್ಕಜಾಜೂರು, ದಾವಣಗೆರೆಗೆ 7:20ಕ್ಕೆ ಬರಬೇಕಾಗಿತ್ತು, ಬಂದಿಲ್ಲ. ಹಾಗೆ ದಾವಣಗೆರೆಯಿಂದ ಸಹಿತ ಹರಿಹರ, ರಾಣೆಬೆನ್ನೂರು, ಹಾವೇರಿ, ಹಾಗೆ ಹುಬ್ಳಿಯಿಂದ ಧಾರವಾಡ, ಅಳ್ನಾವರ ಮತ್ತು ಕೋಸ್ಟಲ್ ರಾಕ್ ರೈಲ್ವೆ ಸ್ಟೇಷನ್ನು, ಹಾಗೆ ಕೂಲಂ ಹೋಗಿ ಸೇರ್ಕೊಳುತ್ತೆ. ಸುಮಾರು ಮಿಡ್ನೈಟ್ 2 ಗಂಟೆಗೆ ಹೋಗುತ್ತೆ. ಅಲ್ಲಿ ನಾವು ರೆಸ್ಟ್ ಮಾಡಲಿದ್ದೇವೆ. ಬನ್ನಿ ಆ ಟ್ರೈನ್ ಬಂದಾಗ ಆ ಟ್ರೈನ್ ಜರ್ನಿ ಹೆಂಗಿರುತ್ತಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ತುಂಬಾ ಅಡ್ವೆಂಚರ್ ಆಗಿರುತ್ತೆ, ತುಂಬಾ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಆ ದೂದ್ ಸಾಗರ್ನ ಟ್ರ್ಯಾಕ್ನ ನಿಮಗೆ ಲೈವ್ ಆಗಿ ನಾನು ತೋರಿಸ್ಲು ಹೊರಟಿದ್ದೀನಿ ಇವತ್ತು. ನೋಡಿ ನಮ್ಮ ಟ್ರೈನ್ ಇವಾಗ ಚಿಕ್ಕಜಾಜೂರು ಬಿಟ್ಬಿಟ್ಟಿದೆ ಆಲ್ರೆಡಿ. ಯಾವ ಸ್ಟೇಷನ್ ಅಂದರೆ ಮಾಯಕೊಂಡ ಬಿಟ್ಟಿದೆ, ಕೊಡಗನೂರು ಹತ್ರ ಇದೆ ನೋಡಿ. ಕೊಡಗನೂರು ಹತ್ರ ಇನ್ನೂ ಬಂದಿಲ್ಲ ಸ್ಟೇಷನ್ಗೆ, ಕೊಡಗನೂರು ಹತ್ರ ಇದೆ. ಈಗ ದಾವಣಗೆರೆಗೆ ಬರಲಿಕ್ಕೆ ಮತ್ತು ಹಾಗೆ ಇನ್ನೊಂದು ಸ್ಟೇಷನ್ ತೋರಿಸ್ತೀನಿ. ಕೊಡಗನೂರು ಆದಮೇಲೆ ಹನಮನಹಳ್ಳಿ ಬರುತ್ತೆ, ಹನಮನಹಳ್ಳಿ ಆದಮೇಲೆ ತೋಳುಣ್ಸೆ ಬರುತ್ತೆ ನೋಡಿ. ತೋಳುಣ್ಸೆ ಜಂಕ್ಷನ್ ಆಗ್ತಿದೆಯಲ್ಲ, ಹೊಸ ಜಂಕ್ಷನ್, ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಮತ್ತೆ ಇಲ್ಲಿ ಎಲ್ಲಿ ನಿಲ್ಲಿಸಲ್ಲ. ಚಿಕ್ಕಜಾಜೂರು ಬಿಟ್ಟರೆ ಸೀದಾ ದಾವಣಗೆರೆನೇ ಇದು ನೆಕ್ಸ್ಟ್ ಸ್ಟಾಪ್ ಇರೋದು. ಈಗ ಬೆಂಗಳೂರಿಂದ ನನ್ನ ಫ್ರೆಂಡು ಕೂಡ ಬರ್ತಾ ಇದ್ದಾನೆ, ಇಲ್ಲಿ ಜಾಯಿನ್ ಆಗ್ತೀವಿ ನಾವು. ಅವ್ರನ್ನೂ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಮ್ಮ ಟ್ರೈನ್ ನಂಬರು 17309 ಇದೇ ನಮ್ಮ ಟ್ರೈನು. ವಾಸ್ಕೋ ಟ್ರೈನು ದಾವಣಗೆರೆಗೆ ಬಂತು ಕಣ್ರಿ. ನೋಡಿ ಬಂತು. ನಮ್ಮ ವಾಸ್ಕೋ ಡಿ ಗಾಮ ಟ್ರೈನ್ ಬಂತು ನೋಡಿ. ಇದು ಜನರಲ್ ಬೋಗಿ ಇದೆಲ್ಲ. ಮುಂದೆ 3 ಜನರಲ್ ಬೋಗಿ ಇದೆ. ಮತ್ತು S10 ಸ್ಟಾರ್ಟ್ ಆಗುತ್ತೆ ನೋಡಿ. ನಾವು ಇನ್ನೂ ಮುಂದೆ ಹೋಗ್ಬೇಕನ್ಸುತ್ತೆ. S10 ನೋಡಿ. ನಮ್ಮ ಫ್ರೆಂಡ್ ಇದ್ದಾರೆ ಇವಾಗ, ಅವ್ರನ್ನೂ ತೋರಿಸ್ತೀನಿ ನಾನು ಇವಾಗ. ಟ್ರೈನ್ ಹೊರಡ್ತು, ನನ್ನ ಫ್ರೆಂಡು ವೆಯ್ಟ್ ಮಾಡ್ತಾ ಇದ್ರು ಇವಾಗ, ಅದಕ್ಕೆ ನಾವು ಹತ್ತಾ ಇದ್ವಿ.
ಒಂದು ನಿಮಿಷ ಎಕ್ಸೈಸ್ ನೋಡಿ, ಇದೇ ನಮ್ಮ ಕೋಚ್. ಫುಲ್ ರಶ್ ಆಗಿಬಿಟ್ಟಿದೆ, ಯಾಕಂದರೆ ಎಲ್ಲರೂ ಬುಕ್ ಮಾಡ್ಕೊಂಡಿರ್ತಾರೆ. ನೋಡಿ ದಾವಣಗೆರೆ ಸ್ಟೇಷನ್ ಬಿಡ್ತು, ವಾಸ್ಕೋ ಟ್ರೈನು, ನಾವೀಗ ಹೊರಟಿದ್ದೀವಿ. ನೆಕ್ಸ್ಟ್ ಸ್ಟೇಷನ್ನು ಹರಿಹರ. ಹೇಗೆ ಜರ್ನಿ ಹೇಗಿತ್ತು ಯಶವಂತಪುರದಿಂದ ಇಲ್ಲಿಗೆ? ತುಂಬಾ ಚೆನ್ನಾಗಿತ್ತು. ಪ್ರಸ್ತುತ ಬೆಂಗಳೂರಲ್ಲಿ ಮಳೆ ಇಲ್ಲ, ಈ ಕಡೆ ಮಲೆನಾಡು ಆಲ್ಮೋಸ್ಟ್ ಶಿವಮೊಗ್ಗ ಇಲ್ಲಿಂದ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಶುರುವಾಗಿದೆ. ಇಲ್ಲೇನು ಕಡೂರು ಈ ಕಡೆಯಿಂದ ತುಂಬಾ ಮಳೆ ಇದೆ. ಪ್ರಸ್ತುತ ದಾವಣಗೆರೆಯಲ್ಲಿ ತುಂಬಾ ಮಳೆ ಇದೆ. ಹೌದು, ತುಂಬಾ ಚೆನ್ನಾಗಿದೆ. ನೋಡೋಣ ಮುಂದೆ ಹೇಗಿದೆ ಅಂತ. ದಾವಣಗೆರೆಯ ಬೆಣ್ಣೆ ದೋಸೆ, ಇದು ಸಾಗರ್ ಹೋಟೆಲ್ನ ಬೆಣ್ಣೆ ದೋಸೆ ಫೇಮಸ್ ಆಗಿದೆ. ಇದು ಇಲ್ಲಿ ದಾವಣಗೆರೆಯಲ್ಲಿ ಸ್ಪೆಷಲ್. ಇದು ಏನೋ ನಮ್ಮ ಪಲ್ಯ ಇದೆಯಲ್ಲ, ಆಲೂಗಡ್ಡೆ ಪಲ್ಯ ಸ್ಪೆಷಲ್. ಇದರ ಚಟ್ನಿ, ಗಟ್ಟಿ ಚಟ್ನಿ ಇದೆ. ಸರ್ ಊಟ ಹೇಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ? ಸೂಪರ್ ಆಗಿತ್ತು. ಸಾಮಾನ್ಯವಾಗಿ ದಾವಣಗೆರೆ ಮುಖಾಂತರ ಹೋಗ್ತಾ ಇರೋದ್ರಿಂದ ದಾವಣಗೆರೆ ದೋಸೆಗೂ ಆಮೇಲೆ ಆ ಪಲ್ಯಕ್ಕೂ ಆ ಚಟ್ನಿಗೂ ಅದ್ಭುತ. ಸೊ ಈ ತರದೊಂದು ಜರ್ನಿ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದಾರೆ ನಮ್ಮ ಆಫೀಸ್ ಅಲ್ಲಿ. ಎಲ್ಲ ಕರೆದ ಬನ್ನಿ ಅಂತ, ಎಲ್ಲ ದುಡ್ಡು ಮಾಡೋದ್ರಲ್ಲಿ ಬಿಸಿ ಆಗಿದೆ. ನಮ್ಮ ಸ್ನೇಹಿತರು ಸಿಕ್ಕಾಪಟ್ಟೆ ಸುಂದರವಾಗಿ ಮಾತಾಡಿದ್ರು ಈ ಜರ್ನಿ ಬಗ್ಗೆ. ಹಾಗೆ ಇನ್ನು ಮಾತುಕತೆ ಮಾಡ್ಕೊಂತ ಹೋಗೋಣ ಈ ಒಂದು ಜರ್ನಿಲಿ ಏನೇನು ಸಿಗುತ್ತಂತ. ನಾನು ಸ್ಟೇಷನ್ಗಳನ್ನೆಲ್ಲ ತೋರಿಸಲ್ಲ, ಯಾಕಂದರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಹುಬ್ಳಿಗೆ ಹೋದ್ಮೇಲೆ ನಿಮ್ಗೊಂದು ಕ್ಲಿಕ್ ಮಾಡ್ತೀನಿ. ಓಕೆ, ಹುಬ್ಳಿ ಸೌತಲ್ಲಿ ಇವಾಗ ಟ್ರೈನ್ ನಿಂತಿದೆ. ಟ್ರೈನ್ ನೋಡಿ ಹೇಗೆ ಹೋಗ್ತಿದೆ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ. ಎಷ್ಟು ದೊಡ್ಡದಾಗಿದೆ ನೋಡಿ ಹುಬ್ಳಿ ರೈಲ್ವೆ ಸ್ಟೇಷನ್ನು ಬಂತು ಇವಾಗ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ಬಂತು ಇವಾಗ. 2:45 ಇವಾಗ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇದು 2ನೇ ಪ್ಲಾಟ್ಫಾರ್ಮ್ ನಿಂತಿದೆ. ಗೋವಾಕ್ಕೆ ಹೋಗೋ ಟ್ರೈನು ನೋಡಿ. ಈ ಕಡೆ ನೋಡಿದ್ರೆ 3ನೇ ಪ್ಲಾಟ್ಫಾರ್ಮ್. ಈಗ 1ನೇ ಪ್ಲಾಟ್ಫಾರ್ಮ್ ತೋರಿಸ್ತೀನಿ ನೋಡಿ ನಾನು. ಬನ್ನಿ ಹೋಗೋಣ. ನೋಡಿ ಇದು ಫಸ್ಟ್ ಪ್ಲಾಟ್ಫಾರ್ಮು ನೋಡಿ. ಇದು ಹುಬ್ಳಿ ರೈಲ್ವೆ ಸ್ಟೇಷನ್ನ ಫಸ್ಟ್ ಪ್ಲಾಟ್ಫಾರ್ಮು ತುಂಬಾ ದೊಡ್ಡದಾಗಿದೆ. ಇದು ನೋಡಿ ಅತಿ ದೊಡ್ಡದಾದ ಪ್ಲಾಟ್ಫಾರ್ಮು ನಮ್ಮ ಅಂದರೆ ವರ್ಲ್ಡಲ್ಲಿ ಅತಿ ದೊಡ್ಡದಾದ ಪ್ಲಾಟ್ಫಾರ್ಮ್ ಇರೋದು ನಮ್ಮ ಹುಬ್ಳಿಯ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ನೋಡಿ ಪೈಪಿಂದ ನೀರು ತುಂಬಿಸ್ತಾ ಇದ್ದಾರೆ ಕೋಚ್ಗಳಿಗೆ. ಇಲ್ಲಿ ಇನ್ನೂ ಒಂದು 10-15 ನಿಮಿಷ ನಿಂತ್ಕೊಂಡು ಇಲ್ಲಿ ಟ್ರೈನು. ನಮ್ಮ ಕೋಚು ಈ ಥರ ಇದೆ. S9 ನಮ್ಮ ಕೋಚು. 72-71ರಲ್ಲಿ ನಾವು ಇವಾಗ ಇದ್ದೀವಿ. ಇವಾಗ ಹುಬ್ಳಿಲಿದೆ ಟ್ರೈನ್. ಇದು ವಾಶ್ರೂಮ್ ಎಲ್ಲ ಏನೂ ಕ್ಲೀನಾಗಿಲ್ಲ ನೋಡಿದರೆ. ಇದು ಸ್ಲೀಪರು, ಬಟ್ ವಾಶ್ರೂಮ್ಸು ಯಾವುದೇ ಕ್ಲೀನಾಗಿಲ್ಲ. ಹೋಗೋಕ್ಕೂ ಭಯ ಆಗುತ್ತೆ ನೋಡಿ. ವಾಶ್ರೂಮ್ಸು ಸಿಕ್ಕಾಬಟ್ಟೆ ಸ್ಮೆಲ್ ಬರ್ತಿದೆ. ನಾವಿರೋ ಟ್ರೈನಲ್ಲಿ ವಾಶ್ರೂಮ್ಸ್ ಅಂತೂ ಜಾಹೀರಾತು ನೋಡಿ. ಒಂದೇ ಭಾರತ್ ಹೋಗ್ತಾ ಇದೆ ನೋಡಿ ಫಸ್ಟ್ ಪ್ಲಾಟ್ಫಾರ್ಮಲ್ಲಿ. ರಾಕ್ ಹೆಂಗಿದೆಯಲ್ಲ ಇದು ಟನ್ನಲ್ದು. ಕ್ಯಾಸ್ಟಲ್ ರಾಕ್ ಅಲ್ಲ. ಅದಕ್ಕೆ ಹೇಳೋದಲ್ಲ ಕ್ಯಾಸ್ಟಲ್ ರಾಕ್ ಅಂತ. ಇದಕ್ಕೆ ಕೂಲಂ ಸ್ಟೇಷನ್. ಓಹೋ, ಅಂತೂ ಕೂಲಂ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಾನು ಇವರು ನೋಡಿ ಹಿಂದ್ಗಡೆ ನಮ್ಮ ಟ್ರೈನ್ ನಿಂತಿದೆ. ಸುಮಾರು 1.25 ಗಂಟೆ ಲೇಟಾಗಿದೆ. ಮಳೆ ಬರ್ತಾ ಇದೆ, ಮಳೆ ಸಿಕ್ಕಾಬಡೆ ಬರ್ತಿದೆ. ಅದಕ್ಕೋಸ್ಕರ ಟ್ರೈನ್ ಲೇಟಾಗಿದೆ. 2 ಗಂಟೆಗೆ ಬರಬೇಕಾಗಿತ್ತು, 3:45ಕ್ಕೆ ಬಂದಿದೆ ಕರೆಕ್ಟಾಗಿ ಅಲ್ವಾ. ಇದು ಗೋವಾದ ಕೂಲಂ ರೈಲ್ವೆ ನಿಲ್ದಾಣ. ರೈಲು ನಿಲ್ದಾಣ ಫಸ್ಟ್ ಆಫ್ ಇಯರ್ ಓನ್ಲಿ. ನೋಡಿ ಇಲ್ಲಿ ಇಂಜಿನ್ಗಳು ಹಾಗೆ ಲೋಕಲ್ ಟ್ರೈನ್ಸ್ ಎಲ್ಲ ನಿಂತ್ಕೊಳುತ್ತೆ ಇಲ್ಲಿ ಈ ಸ್ಟೇಷನ್ನಲ್ಲಿ. ಇದು ಕೂಲಂ ಸ್ಟೇಷನ್ನು. ದೂದ್ಸಾಗರಿಂದ 10 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಟೇಷನ್. ಇದಿರೋದು ಗೋವಾದಲ್ಲಿ. ಕೂಲಂನ ಮೇನ್ ಸ್ಟೇಷನ್ ಬಂತು ನೋಡಿ. ಇದು ಟಿಕೆಟ್ ಕೌಂಟ್ರು. ಇಲ್ಲೆಲ್ಲ ಬಂದುಬಿಟ್ಟು ನೋಡಿ ಗೋವುಗಳೆಲ್ಲ ಮಲ್ಕೊಂಬಿಟ್ಟಿದೆ. ದನಗಳು ಇಲ್ಲೇ ಮಲ್ಕೊಂಬಿಟ್ಟಿದ್ದಾವೆ ಈ ಸ್ಟೇಷನಲ್ಲಿ. ಎಲ್ಲ ಪ್ರಾಣಿಗಳು ಇಲ್ಲೇ ಮಲಗ್ತವೆ. ಇದು ಟಿಕೆಟ್ ಕೌಂಟ್ರ್ ನೋಡಿ. ಇಲ್ಲಿಂದ ಹೊರಗಡೆ ಹೋಗ್ಬೋದು, ಹಾಗೆ ಇದು ಮಾಡ್ಬೋದು. ಬುಕ್ಕಿಂಗ್ ಆಫೀಸ್ ಅಂತ ಇದೆ, ಟಿಕೆಟ್ ಕೌಂಟ್ರು. ನಾವು ಇಲ್ಲೇ ಇರ್ತೀವಿ ನಾವು.
ನೋಡಿ ಇದು ಕೂಲಂ ಸ್ಟೇಷನ್ನು. ನಮ್ಮ ಟ್ರೈನು ಕೂಡ ಇನ್ನೂ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಸುಮಾರು ಹೊತ್ತು. ನೋಡಿ ಈಗಿದೆ ಸ್ಟೇಷನ್ ಇದು. ನಮ್ಮ ಟ್ರೈನ್ ಇವಾಗ ಗೋವಾ ಕಡೆ ಹೊರಡ್ತು. ಇವರು ಒಳ್ಳೆ ಡ್ಯೂಟಿ ಮಾಡ್ತವ್ರೆ. ಸರ್ ಇವಾಗ ಕೂಲಂಗೆ ಬಂದು ಎಳೆದ್ಬಿಟ್ವಿ, 3:50 ಆಗಿದೆ ಆಲ್ರೆಡಿ. ಇವಾಗ ಏನು ಸರ್ ಹೇಳಿ ಈ ಟ್ರಕ್ ಬಗ್ಗೆ ಸ್ವಲ್ಪ ಏನಾದರೂ. ಸರ್ ಸಾಮಾನ್ಯವಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಹುಟ್ಟುವಂಥ ಬೆಳಗಾವಿ ಜಿಲ್ಲೆಯ ಭೀಮಗಢ ತಾಲೂಕಿನಲ್ಲಿ ಹುಟ್ಟುವಂಥ ಒಂದು ಮಹದಾಯಿ ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟುವಂಥ ಒಂದು ಸಣ್ಣ ನದಿ ಇವತ್ತು ಸುಮಾರು ತನ್ನ ಹರಿವಿನ ಪಾತ್ರದಲ್ಲಿ 81 ಕಿಲೋಮೀಟರ್ಗಳ ಕಾಲ ಇದು ಹರಿಯುತ್ತೆ. ಈ ಹರಿಯೋ ಪಾತ್ರದಲ್ಲಿ ಇದು 35 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ, ಜೊತೆಗೆ 45 ಕಿಲೋಮೀಟರ್ ಗೋವಾದಲ್ಲಿ ಹರಿಯುತ್ತೆ. ಇನ್ನು ಉಳಿದಂತ 1 ಕಿಲೋಮೀಟರ್ ಮಾತ್ರ ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ. ಈ ಹರಿಯುವಂತ ಪಾತ್ರದಲ್ಲಿ ಇದಕ್ಕೆ 2 ಉಪನದಿಗಳು ಸೇರ್ಕೊಳ್ತವೆ, ಅದೇ ಕಳಸ ಮತ್ತು ಬಂಡೂರಿ ಅಂತ. ಈ ಒಟ್ಟಾರೆ ಈ 3 ನಮ್ಮ ಮಹದಾಯಿ ನದಿ ಮತ್ತೆ ಈ ಕಳಸ ಬಂಡೂರಿ 2 ಯೋಜನೆಗಳು ಸೇರಿ ನಮ್ಮ ಗೋವಾಕ್ಕೆ ಹೋಗುವಂತ ಹರಿಯುವಂತ ಪಾತ್ರದಲ್ಲಿ ದೂದ್ ಸಾಗರ್ ಅಂತ ಒಂದು ಜಲಪಾತ ಸೃಷ್ಟಿಯಾಗುತ್ತೆ. ಇವತ್ತು ಅದೇ ಜಲಪಾತವನ್ನು ನಾವು ನೋಡೋಕೆ ಹೋಗ್ತಾ ಇದೀವಿ. ಸ್ನೇಹಿತರೆ, ನಾನು ಹೇಳೋದೇನು ಅಂತಂದರೆ, ನೋಡಿ ಇವತ್ತು ಸುಮಾರು ಸಮಯ ಇವತ್ತು 28ನೇ ತಾರೀಕು, 4 ಗಂಟೆ ಆಗಿದೆ ಹೆಚ್ಚು ಕಡಿಮೆ. ಜನ ತುಂಬ ಕಡಿಮೆ ಇದ್ದಾರೆ. ನೀವು ಆನ್ಲೈನಲ್ಲೆಲ್ಲ ನೋಡ್ತಾ ಇದ್ದೀರಾ, ಮೊದಲೇ ಬುಕ್ ಮಾಡ್ಕೊಳ್ಳಿ, ಗೈಡ್ ಸಿಗಲ್ಲ, ಅದು ಸಿಗಲ್ಲ, ಸುಳ್ಳು. ಬನ್ನಿ ರೈಲ್ವೆ ಸ್ಟೇಷನ್ಗೆ, ಒಂದು 35-40 ಜನ ಇದ್ದೀವಿ. ಗೈಡ್ ಕರೀತಾ ಇದ್ದಾರೆ. 7 ಒಳಗೆ ಟ್ರಕ್ ಶುರು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಅಡ್ವಾನ್ಸ್ ಯಾವುದೇ ಬುಕ್ ಮಾಡ್ಕೊಬೇಡಿ, ಎಕ್ಸ್ಟ್ರಾ ಅಮೌಂಟ್ ಯಾರಿಗೂ ಕೊಡಬೇಡಿ. ಜಸ್ಟ್ 630 ರುಪೀಸ್ ಪರ್ ಪರ್ಸನ್ನು ಕುಲೆಂ ರೈಲ್ವೆ ಸ್ಟೇಷನಿಂದ ನಿಮಗೆ ದೂದ್ ಸಾಗರ್ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಡ್ಬರ್ತಾರೆ. ಇನ್ನೊಂದು ಮುಖ್ಯ ವಿಚಾರವನ್ನು ಹೇಳೋದು ಮತ್ತೆ ನಿಮಗೆ, ಸಂಪೂರ್ಣವಾಗಿ ಗೋವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಕುಡಿಯೋಕ್ಕೆ ನೀರು ಸರಬರಾಜಾಗೋದು ನಮ್ಮ ಕರ್ನಾಟಕದಿಂದ. ನಮ್ಮ ಕರ್ನಾಟಕದಲ್ಲಿ ಹುಟ್ಟುವಂಥ ಮಹದಾಯಿ ನದಿಯ ನೀರು ಇಡೀ ಗೋವಾ ರಾಜ್ಯಕ್ಕೆ ಕುಡಿಯಲಿಕ್ಕೆ ನೀರಾಗ್ತದೆ. ಒಟ್ಟಾರೆ 2% ನೀರನ್ನು ನಾವು ಗೋವಾ ರಾಜ್ಯಕ್ಕೆ ಕೊಡ್ತೀವಿ ಕುಡಿಯಲಿಕ್ಕೆ. ನಮ್ಮ ಸ್ನೇಹಿತರು ಇಷ್ಟೊತ್ತು ನಮ್ಮ ಟ್ರಕ್ಕಿನ ಬಗ್ಗೆ ಹೇಳಿದ್ರಿ. ಅಂದರೆ ದೂದ್ ಸಾಗರ್ ಫಾಲ್ಸ್ ಹೇಗೆ ಉಟ್ಕೊಳುತ್ತೆ, ಅದು ಎಲ್ಲೆಲ್ಲಿಂದ ಬರುತ್ತೆ, ಆ ಒಂದು ನದಿಗಳು ಯಾವ್ಯಾವೆಲ್ಲ ಕೂಡ್ತಾವಂತ ಅವರು ಈ ವಿಡಿಯೋದಲ್ಲಿ ಹೇಳಿದರು. ಇವಾಗ ನಾವು ಟ್ರಕ್ ಶುರು ಮಾಡ್ತೀವಿ. ಅದನ್ನು ನಿಮಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಶುರು ಮಾಡಲಿದ್ವಿ. ಅದನ್ನು ಲೈವ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ತುಂಬ ಅಡ್ವೆಂಚರ್ ಆಗಿರುತ್ತೆ ನನಗೆ ಅನಿಸಿದಾಗೆ. ಯಾಕಂದರೆ ದೂದ್ ಸಾಗರ್ ಟ್ರಕ್ ಮಾಡೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಗೊತ್ತಿದೆ, ನಮ್ಮ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ವಿಡಿಯೋ ಮಾಡಿದ್ದು ನಮ್ಮ ಡಾಕ್ಟರ್ ಬ್ರೋ. ಅವರು ತುಂಬ ಚೆನ್ನಾಗಿ ಅದನ್ನು ದೂದ್ ಸಾಗರ್ ಟ್ರಕ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಥರ ತೋರಿಸುವಂಥ ಪ್ರಯತ್ನ ಕೂಡ ಈ ವಿಡಿಯೋದಲ್ಲಿ ಮಾಡ್ತೀವಿ ನಾವು. ಬನ್ನಿ ಹೋಗೋಣ. ತೋರಿಸ್ಬಿಡೋಣ. ನೋಡಿ, ಕೂಲಂ ರೈಲ್ವೆ ಸ್ಟೇಷನಲ್ಲಿ ಇದು ಟಿಕೆಟ್ ಕೌಂಟ್ರು. ಇವಾಗ ಒಂದು ಲೋಕಲ್ ಟ್ರೈನ್ ಹೋಯ್ತು, ಅದು ಕ್ಲೋಸ್ ಆಯಿತು. ಇವಾಗ 6:55 ಟೈಮು ಸುಮಾರು. ನೋಡ್ತಿರ್ಬೋದು ನೀವು ಕೂಲಂ ರೈಲ್ವೆ ಸ್ಟೇಷನ್ನ. ಈ ಥರ ಇದೆ. ನಮ್ಮ ಕರ್ನಾಟಕ ರೈಲ್ವೆ ಸ್ಟೇಷನ್ಸ್ಗೆ ಹೋಲಿಕೆ ಮಾಡಿದರೆ ನಮ್ಮ ಕರ್ನಾಟಕ ರೈಲ್ವೆ ಸ್ಟೇಷನ್ಸೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಹಳ್ಳಿಗಳ ರೈಲ್ವೆ ಸ್ಟೇಷನ್ ಆದರೂ ಕೂಡ ನಮ್ಮ ಕರ್ನಾಟಕದ ರೈಲ್ವೆ ಸ್ಟೇಷನ್ಸ್ ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿರುತ್ತೆ. ಬಟ್ ಇದು ಕೂಡ ಹಳ್ಳಿದು ಒಂದು ಕಾಡಿನ ರೈಲ್ವೆ ಸ್ಟೇಷನ್ನು. ಬಟ್ ಇವರು ಗೋವಾದವರು ಏನು ಪ್ರವಾಸೋದ್ಯಮಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಬಟ್ ಈ ರೈಲ್ವೆ ಸ್ಟೇಷನ್ ನೋಡಿದ್ರೆ ಅದು ಕಾಣಿಸ್ತಿಲ್ಲ ನಮಗೆ. ನೋಡಿ, ಟೂರಿಸಮ್ಗೆ ಮಹತ್ವ ಕೊಡೋರು ರೈಲ್ವೆ ಸ್ಟೇಷನ್ನು ಕೂಡ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಬಟ್ ಇದು ಅಚ್ಚುಕಟ್ಟಾಗಿಲ್ಲ ಕೂಲಂ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ದೂದ್ ಸಾಗರ್ ಟ್ರಕ್ ಮಾಡ್ತಾಯಿದ್ದೀವಿ ಫಾಲ್ಸ್ನ. ಈಗೇನು ಹೊರಟು ಇವಾಗ ಇಲ್ಲಿಂದ. ಇವಾಗ ಬನ್ನಿ, ಇವಾಗ ನಮ್ಮ ಲಗೇಜ್ ತಗೊಂಡು ಹೋಗೋಣ. ನೋಡಿ, ಇವಾಗ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ ನಾವು. ಪ್ಯಾಕ್ ಆಗಿಬಿಟ್ಟು ಇವಾಗ ಟ್ರೆಕ್ಕಿಂಗ್ ಹೊರಟಿವಿ ನಾವು. ವಿಪರೀತ ಮಳೆ ಇದೆ, ತುಂಬಾ ಮಳೆ ಇದೆ. ವೆದರ್ ತುಂಬಾ ಚೆನ್ನಾಗಿದೆ. 10 ನಿಮಿಷಕ್ಕೊಂದ್ಸಲ ಮಳೆ ಬರ್ತಾ ಇದೆ. ನಾವು ಬೆಂಗಳೂರಲ್ಲಿ ನಡುವೆ ಮಳೆ ಇಲ್ಲ ಅಂತ ತುಂಬಾ ಒದ್ದಾಡ್ತಿದೀವಿ. ನೋಡಿ, 10 ನಿಮಿಷಕ್ಕೊಂದ್ಸಲ ಹಂಗೆ ಇರುತ್ತೆ, ಹಂಗೆ ಮಳೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ನಾವಂತೂ ಕಂಪ್ಲೀಟ್ಲಿ ಪ್ಯಾಕ್ ಆಗಿದ್ದೀವಿ. ಸ್ನೇಹಿತರೆ, ಯಾರಾದ್ರೂ ಬರೋರು ರೈನ್ ಕೋಟ್ ಮಿಸ್ ಮಾಡಬೇಡಿ. ಸುಮಾರು ನಮ್ಮ ಜೊತೆ ಬಂದಿರೋ ರೈನ್ ಕೋಟ್ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಗಡಿನೂ ಇಲ್ಲ, ಏನು ಕೂಡ ಇಲ್ಲ. ಇಲ್ಲಿ ಕಾಫಿ ಟೀ ಒಂದು ಸಿಗುತ್ತೆ, ಮತ್ತೆ ಬೇರೆ ಏನು ವ್ಯವಸ್ಥೆ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನೇನೇನು ಸಿಗುತ್ತೆ ಅಂತ ಹೇಳಿ. ಇವಾಗ ನಾವು ಅಲ್ಲಿಗೆ ಹೊರಟು. ಇವಾಗ ಅಲ್ಲಿ ಬುಕ್ಕಿಂಗ್ ಪಾಯಿಂಟ್ಗೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ. ಬುಕ್ಕಿಂಗ್ ಕೌಂಟ್ರು, ಬುಕ್ಕಿಂಗ್ ಪಾಯಿಂಟ್ ಅಂತಾರಲ್ಲ, ಅದು ಯಾರು ಜನ ಅಂತೂ ಇಲ್ಲ.
ಯಾರು ಜನ ಇಲ್ವಲ್ಲ ನೋಡಿ ಇವಾಗ ಈ ಕಡೆಯಿಂದ ಹೌದು ಕೂಲಂ ಇದೆ ಅಲ್ಲ ನೋಡಿ ಕೂಲಂ ರೈಲ್ವೆ ಸ್ಟೇಷನ್ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಗೂಡ್ಸ್ ಗಾಡಿಗಳು ಜಾಸ್ತಿ ನಿಂತ್ಕೊಂತವೆ. ಇಲ್ಲಿ 3 ಪ್ಲಾಟ್ಫಾರ್ಮ್ ಇದೆ. ಇದರಲ್ಲಿ 3 ಜಾಸ್ತಿ ಈ ಒಂದು ಸ್ಟೇಷನಲ್ಲಿ ಗೂಡ್ಸ್ ಗಾಡಿಗಳು ಜಾಸ್ತಿ ಇರೋದು ನೋಡಿ. ಎಲ್ಲ ಕೋಕು ಮೈನ್ಸು ಎಲ್ಲದು ಕೂಡ ಬರ್ತದೆ. ನಾವು ಆ ಕಡೆಯಿಂದ ಫಸ್ಟ್ ಪ್ಲಾಟ್ಫಾರ್ಮಿಂದ ಈ ಕಡೆ ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಬರ್ತಿದ್ವಿ ನೋಡಿ. ನಮ್ಮ ಸ್ನೇಹಿತರಲ್ಲಿ ಫುಲ್ ಪ್ಯಾಕ್ ಆಗಿ ಹೋಗ್ತಿದ್ದಾರೆ. ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ ನೋಡಿ. ಮೊಬೈಲ್ ಕವರ್ ಕೊಟ್ಟಿದ್ದಾರೆ ಅವ್ರಿಗೆ. ಇದು ನೋಡಿ, ಇದು ವಾಕಿಂಗ್ ಬ್ರಿಡ್ಜ್, ಇದು ಫ್ಲೈಯಿಂಗ್ ಬ್ರಿಡ್ಜು. ಆರಾಮಾಗಿ ಆ ಕಡೆ ಹೋಗ್ಬೇಕು. ಇವಾಗ ನಾವು ಕೂಲಂ ಅನ್ನೋ ಊರಿಗೆ ಹೋಗ್ತಿದ್ದೀವಿ. ಇವಾಗ ಆ ಕಡೆ ಹೇಳಿದ್ರೆ ಊರು ಬರುತ್ತೆ, ಕೂಲಂ ಅನ್ನೋ ಊರು. ಅಲ್ಲಿ ಟಿಫನ್ ಎಲ್ಲ ಸಿಗುತ್ತೆ ನನಗನ್ಸಿದಾಗ, ಯಾಕಂದರೆ ಊರಿದೆಯಲ್ಲ ಅದಕ್ಕೋಸ್ಕರ ಈಗ ಆ ಕಡೆ ಹೊರಟಿವಿ ನಾವು. ಸರಿ ಸುಮಾರು 12 ಕಿಲೋಮೀಟರ್ಗಳ ಕಾಲ ಟ್ರಕ್ ಮಾಡಬೇಕು. ಸೊ ಇಲ್ಲಿ ಟಿಫನ್ ಮಾಡ್ಕೊಂಡು ಮತ್ತೆ ಅಲ್ಲಿ ಊಟ ಮಾಡ್ಲಿಕ್ಕೆ ಏನಾದ್ರು ಇಲ್ಲಿಂದಾನೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಅಲ್ಲಿ ಊಟ ಸಿಗುತ್ತೆ, ಮ್ಯಾಗಿ ಅವು ಇವು ಸಿಗುತ್ತೆ. ಅದು ನಿಮಗೆ ಬಿಟ್ಟಿದ್ದು, ಇಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು, ಇಲ್ಲ ಅಲ್ಲಿ ಮ್ಯಾಗಿ ಬೇಕಾದ್ರೆ ಮೇ ಬಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬೋದು ಅಲ್ಲಿ. ಒಂದು ಚಿಕ್ಕ ಮ್ಯಾಗಿ ಒಂದು 150 ರೂಪಾಯಿ 200 ರೂಪಾಯಿ ಆಗ್ಬೋದು. ಇಲ್ಲಿ ನೋಡಿ ನಾವು ಇವಾಗ ಎಳಿತಿದ್ದೀವಿ ಅಟ್ಲನ್ನ. ಆ ಕಡೆಯಿಂದ ಈ ಕಡೆಗೆ ಕೂಲಂ ಊರಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ತಾಜಾ ತರಕಾರಿ ಕೊಂಡ ಮಾರ್ತಾ ಇದ್ದಾರೆ ಇಲ್ಲಿ ನೋಡಿ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ. ಇಲ್ಲಿ ಒಬ್ರು ಯಾರೋ ದೇವರು ಬಂದುಬಿಟ್ಟಿದೆ, ಮಲ್ಕೊಂಬಿಟ್ಟಿದ್ದಾರೆ ನೋಡಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ. ದೇವ್ರುಗಳು ಅವರೆಲ್ಲ ಪಕ್ಕದಲ್ಲೇ ತರಕಾರಿ ಮಾರ್ತಾರೆ. ಇದು ಕೂಲಂ ಊರು, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ನಾವು ಆ ಕಡೆ ಇದ್ವಿ, ಇವಾಗ ಈ ಕಡೆ ಬಂದಿದ್ವಿ ಕೂಲಂ ಊರಿಗೆ. ಇದು ಗೋವಾದ ದಟ್ಟ ಅರಣ್ಯದಲ್ಲಿರ್ತಕ್ಕಂಥ ಒಂದು ಊರು ಕೂಲಂ ಅಂತ. ಇಲ್ಲಿ ಹೋಟೆಲ್ಸ್ ಇದೆ ನೋಡಿ. ಕೂಲಂ ಊರಿಗೆ ಬಂದ್ವಿ, ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು, ಬೆಳಗ್ಗೆನೆ ಬಾರ್ ಓಪನ್ ಆಗಿಬಿಟ್ಟಿದೆ. ಇದು ಗೋವಾ ರೀ, ಇದು ಕರ್ನಾಟಕ ಅಲ್ಲ, ಬೇರೆ ಸ್ಟೇಟ್ ಅಲ್ಲ. ಗೋವಾದಲ್ಲಿ 24 hours ಎಣ್ಣೆ ಸೇವನೆ ಇರುತ್ತೆ, ಅದಕ್ಕೆ 24 hours ಕೂಡ ಇರುತ್ತೆ. ಬೆಳಗ್ಗೆನೆ ಓಪನ್ ಆಗಿಬಿಟ್ಟಿದೆ ಬಾರ್. ಇಲ್ಲಿ ಕಡಿಮೆ ಇರುತ್ತೆ ಅನಿಸುತ್ತೆ ನನಗನ್ಸಿದಂಗೆ. ನಾವು ಹೋಗಲ್ಲ ನಾವು, ಯಾಕಂದರೆ ಟ್ರಕ್ ಮಾಡೋರು ಯಾರು ಎಣ್ಣೆ ಹೊಡಿಬಾರ್ದು. ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಯಾರು ಎಣ್ಣೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಹೋಟ್ಲುಗಳಿದೆ. ಈ ಊರು ದೊಡ್ಡದಾಗಿದೆ, ಓಕೆ, ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿದೆ ನೋಡಿ. ಯಾಕಂದರೆ ದಟ್ಟ ಅರಣ್ಯದಲ್ಲಿರ್ತಕ್ಕಂಥ ಈ ಊರು ಗೋವಾದ ದಟ್ಟ ಅರಣ್ಯಗಳಲ್ಲಿರ್ತಕ್ಕಂಥ ಒಂದು ಊರು. ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ. ಇದು ತುಂಬಾ ಅದ್ಭುತವಾದ ಒಂದು ಊರು ಅಂತ ಹೇಳ್ಬೋದು. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ. ಸರ್ ಹೇಳಿ ಸರ್, ಏನಾರು ಹೇಳ್ತೀರ? ಏನು ಹೇಳಿ ಸರ್, ವಾತಾವರಣ ತುಂಬ ಚೆನ್ನಾಗಿದೆ. ಇದು ನಮ್ಮ ಮೊದಲನೇ ಟ್ರಕ್ಕು. ಈ ಕಡೆ ಬಂದು ಗಾಡಿ ಮೊದಲನೇ ಟ್ರಕ್ಕು ಅದ್ಭುತವಾಗಿದೆ. ನೋಡ್ಬೇಕು ಮುಂದೆ ಹೇಗಿದೆ ದಾರಿ, ಏನೇನಿಲ್ಲ. ಸಮಯ ಆಲ್ರೆಡಿ 7 ಗಂಟೆ ಆಯ್ತು, ಇನ್ನೇನು ಟ್ರಕ್ಕಿಂಗ್ ಶುರು ಆಗ್ತದೆ ಈಗ. ನೋಡೋಣ ಮುಂದೆ ಏನೇನಿದೆ ಅಂತ. ನೋಡೋಣ ಮುಂದೆ. ಇಲ್ಲಿ ಚರ್ಚ್ ಇದೆ ನೋಡಿ, ಚರ್ಚು ಸುಂದರವಾಗಿ ಕಾಣ್ತಿದೆ. ಈ ಸ್ಟ್ರೀಟ್ ಲೈಟ್ ನೋಡಿ, ಇದೊಂದು ಹಳ್ಳಿ ಥರನೇ ಹೇಳ್ಬೋದು. ಬಟ್ ಇಲ್ಲಿನ ಸ್ಟ್ರೀಟ್ ಲೈಟ್ಗಳು ನೋಡಿದ್ರೆ ಒಂದು ಸಿಟಿ ಥರ ಇದೆ. ಇದು ಒಂಥರ ಸಿಟಿ ಥರ ಫೀಲ್ ಆಗ್ತಿದೆ. ಬಟ್ ಈ ಒಂದು ಪರಿಸರದ ನಡುವೆ ಇರ್ತಕ್ಕಂಥ ಊರಿದು ತುಂಬಾ ಅದ್ಭುತವಾಗಿ ಕಾಣ್ತಿದೆ ನಮಗಂತೂ. ಈ ಒಂದು ಏನಿದೆ ಬೆಳಗಿನ ಜಾವ ಮುಂಜಾನೆ ಈ ಊರಂತೂ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ಸುಂದರವಾಗಿ. ಈ ಊರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಇದೆ. ಇಲ್ಲಿ ಹಣ್ಣಿನ ಶಾಪ್ಗಳಿದೆ, ಇವಾಗಿನ ಓಪನ್ ಮಾಡ್ತಿದ್ದಾರೆ. ಈ ಬೆಳಗಿನ ಜಾವ 7 ಗಂಟೆ, ಇವಾಗ ಕತ್ಲು ಕಂಡಂಗೆ ಕಾಣ್ತಿದೆ ನೋಡಿ. ಇಲ್ಲೇನು ಚಳಿ ಆಗಲ್ಲ ನಮಗೆ ಅಷ್ಟೊಂದು. ಮಳೆ ಬರ್ತದಂತ ಹಾಕ್ಕೊಂಡಿದ್ವಿ, ಯಾಕಂದರೆ ಎಷ್ಟೇ ಮಳೆ ಬಂದರೂ ಕೂಡ ಇಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಇರುತ್ತೆ ಇಲ್ಲಿ. ಯಾಕಂದರೆ ಕೋಸ್ಟಲ್ ಏರಿಯಾ ಅಲ್ವಾ ಗೋವಾ, ಅದಕ್ಕೋಸ್ಕರ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ನೋಡಿ. ಇಲ್ಲಿ ಕೂಲಮಲ್ಲಿ ಒಂದು ಹೋಟೆಲಿಗೆ ಬಂದ್ವಿ, ಇದೇ ಹೋಟೆಲ್. ಇವಾಗ ಇಲ್ಲಿ ನಾವು ಟಿಫನ್ ಮಾಡಲಿದ್ದೇವೆ ನೋಡಿ. ನಾವಿವಾಗ ಮಂಗಳೂರು ಸ್ಪೆಷಲ್ ಬಂದು ತೊಗೊಂಡ್ವಿ. ಸರ್ ಸೂಪರಾಗಿದೆ, ಫ್ರೆಂಡ್ ಚೆನ್ನಾಗಿದೆ ಇಡ್ಲಿ. ತಿಂದು ನೋಡಿ. ನಾವೊಂದು ಬ್ಲ್ಯಾಕ್ ಟೀ ತೊಗೊಂಡ್ವಿ. ಇದು ಸರಾಯಿ ಎಲ್ಲ ಮರಿ, ಬ್ಲ್ಯಾಕ್ ಟೀ ಇದು ನೋಡಿ. ಗೋವಾ ಲೋಕಲ್ ಬಸ್ಸು. ಕೆಂಪಂಚಿನ ಮನೆಗಳೇ ಇಲ್ಲಿ ನೋಡೋಕ್ಕೆ ಸಿಗ್ತವೆ. ನಾವು ಈ ಹೋಟೆಲಲ್ಲಿ ಟಿಫನ್ ಮಾಡಿದ್ದು, ಚೆನ್ನಾಗಿತ್ತು, ಪರವಾಗಿಲ್ಲ. ರೇಟು ಕೂಡ ರೀಸನಬಲ್ಲು, ಪರವಾಗಿಲ್ಲ, ಇಲ್ಲಿ ತಿನ್ನಬಹುದು.
ವೆಯ್ಟ್ ಮಾಡ್ತಿದ್ವಿ 7:15 ಆಯಿತು. ಇನ್ನು ಏನೋ ಇದು ಸಿಕ್ಕಾಪಟ್ಟೆ ಮಳೆ ಬಂದಿರೋ ಕಾರಣ ಇವಾಗ ನೀರು ಚೆಕ್ ಮಾಡ್ತಾರಂತೆ ನೋಡಿ. ಇನ್ನು ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ ತುಂಬ ಜನ ಏನಿಲ್ಲ, ಒಂದು 20 ಜನ ಇದೀವಿ ಅಷ್ಟೇ. ನಾವು 20-25 ಜನ ಆಗ್ತೀವಿ, ಕಾಯ್ತಾ ಇದ್ದೀವಿ. ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಇನ್ನು ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ ಅಂತ. ನಾವಂತೂ ವೆಯ್ಟ್ ಮಾಡ್ಕೊಂತಿದ್ದೀವಿ ನೋಡಿ. ಇನ್ನು ನಿದ್ದೆ ಕಣ್ಣು ಆಗೇ ಇದೆ ನಮಗೂ ಇಲ್ಲ. ಸ್ನೇಹಿತರೆ, ದೂದ್ಸಾಗರ್ಗೆ ಡೈಲಿ ಬಿಡ್ತಾರೆ ಅಂತ ಇದು ಸುಳ್ಳು. ಇಲ್ಲಿ ಡೈಲಿ ಒಬ್ಬರು ಫಾರೆಸ್ಟ್ ಆಫೀಸರ್ ಬೆಳಗ್ಗೆ ಬಂದು ಮಳೆ ನೋಡಿ ಅಲ್ಲಿ ಹೋಗಿ ನೀರಿನ ಮಟ್ಟ ಚೆಕ್ ಮಾಡ್ಕೊಂಡ್ ಬರ್ತಾರೆ. ನೀರ್ ಫ್ಲೋ ಏನಾದ್ರೂ ಕಡಿಮೆ ಇತ್ತು, ನಾರ್ಮಲ್ ಆಗಿದ್ರೆ ಮಾತ್ರ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ. ಟಿಕೆಟ್ ಇಶ್ಯೂ ಮಾಡಿದ್ರೆ ಮಾತ್ರ ಗೈಡ್ ನಿಮ್ನ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅದರ್ವೈಸ್ ಅಲ್ಲಿ ನೀರ್ ಜಾಸ್ತಿ ಇದ್ದು ಮತ್ತೆ ಏನಾದ್ರು ನೀರ್ ಫ್ಲೋ ಜಾಸ್ತಿ ಇದ್ರೆ ಆ ಫಾರೆಸ್ಟ್ ಆಫೀಸರ್ ಕಾಲ್ ಮಾಡಿ ಇಲ್ಲಿ ಟಿಕೆಟ್ ಕೊಡಬೇಡಿ ಅಂತಾರೆ. ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಯಾವ ಗೈಡು ಕರ್ಕೊಂಡು ಕ್ಯಾನ್ಸಲ್ ಆಗ್ಬಿಡುತ್ತೆ. ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿ ಬಂದಿದ್ರು ನೀರ್ ಫ್ಲೋ ನೋಡಿ ಅವತ್ತಿದ ಏನಾರ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನು ಬುಕ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಿಗೆ ಬಂದು ನೀವು ಆನ್ಲೈನ್ ಮಾಡಿದಾಗ ನಿಮ್ಗೆ ಅಮೌಂಟ್ ರಿಟರ್ನ್ ಆಗುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ, ನಾವಂತೂ ಮಾಡಿಲ್ಲ. ಸೊ ನಾವು ಹಂಗೆ ಫಿಸಿಕಲಿ ಬಂದಿದ್ದೀವಿ. ನಾವು ಟಿಕೆಟ್ ಇವಾಗ ಅವ್ರು ಹೋಗಿದ್ದಾರೆ ಫಾರೆಸ್ಟ್ ಆಫೀಸರು, ಅವ್ರು ಇನ್ಫಾರ್ಮ್ ಮಾಡಿದ್ಮೇಲೆ ನಮಗೆ ಟಿಕೆಟ್ ಕೊಡ್ತೀನಿ ಅಂತ ಒಂದು 10 ಮಿನಿಟ್ಸಿಂದ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ದೂದ್ಸಾಗರ್ನ ಟ್ರೆಕ್ಕಿಂಗ್ನ ಫುಲ್ ವಿಡಿಯೋನ ಹಾಕ್ತೀನಿ ನಿಮಗೆ. ಈ ಟ್ರೈನ್ ಜರ್ನಿಯ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.